UK ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ. ನಾನು MPM ಶಿವಪ್ರಕಾಶ್. ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಯ ಹೊಂದುತ್ತಿರುವ ಹಡಗಲಿಯ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಈ ವರ್ಷ 1,60,00,000ಕ್ಕೂ ಹೆಚ್ಚು ಲಾಭವನ್ನು ಗಳಿಸಿದೆ. ಮಾಜಿ ಉಪಮುಖ್ಯಮಂತ್ರಿ MP ಪ್ರಕಾಶ್ ಮತ್ತು ಮಾಜಿ ಶಾಸಕ MP ರವೀಂದ್ರ ಅವರು ಹುಟ್ಟುಹಾಕಿದಂಥ ಹಡಗಲಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇಂದು 28 ವರ್ಷಗಳನ್ನು ಕಳೆದು ಅಭಿವೃದ್ಧಿಯತ್ತ ದಾಪುಕಾಲಿಟ್ಟಿದೆ. ವಿಜಯನಗರ ಜಿಲ್ಲೆ ಹುನಡಗಲಿ ಪಟ್ಟಣದ ಹಡಗಲಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ 28ನೇ ವಾರ್ಷಿಕ ಮಹಾಸಭೆ ಪಟ್ಟಣದ ಕೇಂದ್ರ ಕಚೇರಿಯಲ್ಲಿ ಜರುಗಿತು. ಬ್ಯಾಂಕ್ನ ಅಧ್ಯಕ್ಷ ನಾಗಭೂಷಣ್ ಮಲ್ಕೆ ಒಡೆಯರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಉಪಾಧ್ಯಕ್ಷ SM ರವೀಂದ್ರ ಶೆಟ್ಟಿ, ನಿರ್ದೇಶಕರಾದ ಶ್ರೀಮತಿ ಸುಮಾ ವಿಜಯ್, ಶ್ರೀಮತಿ ಮಂಗಳಾ ಸೊಪ್ಪಿನ್, ಮುರುಗೇಶ್ ತುರ್ಕಾಣಿ, ಶಿವಪ್ಪ ಗಡಿಗೌಡರ್, ಹಣ್ಣಿ ವೀರೇಶ್, ವೇಣುಗೋಪಾಲ ಶ್ರೇಷ್ಠಿ, ರಮೇಶ್ ಮೇಟಿ, ಗಂಗಾಧರ್ KM, ದೇವೇಂದ್ರಪ್ಪ, ವಹಾಬ್ NM, ಲಿಂಗರಾಜ್ TL, ರಮೇಶ್ ಜಂಬಣ್ಣ ಗಣಪ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ K ಸದಾನಂದ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಮಹಾಸಭೆಯ ಕಾರ್ಯಕ್ರಮದಲ್ಲಿ ಬ್ಯಾಂಕ್ನ ಹಿರಿಯ ಷೇರುದಾರರನ್ನು ಹಾಗೂ SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನು ಗಳಿಸಿದ ಹರಪನಹಳ್ಳಿ ಕ್ಷೇತ್ರದ 26 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರಧಾನ ವ್ಯವಸ್ಥಾಪಕ KP ನಾಗರಾಜ್ ಕಾರ್ಯಕ್ರಮ ನಿರ್ವಹಿಸಿದರು. ಬ್ಯಾಂಕ್ನ ಷೇರುದಾರರು, ಸಿಬ್ಬಂದಿ ವರ್ಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಒಂದು ಉತ್ತಮವಾದಂಥ ಉದ್ದೇಶವನ್ನು ಇಟ್ಟುಕೊಂಡು ಪ್ರಾರಂಭಿಸಿದಂತಹ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇನ್ನು ಉತ್ತರೋತ್ತರವಾಗಿ ಬೆಳೆಯಬೇಕಾಗಿದೆ. ಆ ಕಾರಣಕ್ಕಾಗಿಯೇ ಅಧ್ಯಕ್ಷರು, ಉಪಾಧ್ಯಕ್ಷರು, ಇಲ್ಲಿಯ ನಿರ್ದೇಶಕರೆಲ್ಲರೂ ಕೂಡ ಉಳಿಸಿ ಬೆಳೆಸುವಂಥ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಸರ್ ಸರ್ ಇಲ್ಲಿ ನೋಡಿ.